ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಏಪ್ರಿಲ್ 27ನೇ ತಾರೀಕಂದು ನಾನು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ ಸ್ನೇಹಿತರೆ. ಇದೇನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ ಕಾರ್ಖಾನೆಗಳಿವೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಮತ್ತು ಸೋಲಾರ್ ಕಂಪ್ನಿಗಳು, ಅದರ ಕುರಿತು ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದ್ದೇವೆ ಅಂತ ತಿಳ್ಕೊಂಡು ನಾನು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಅಧಿಕಾರಿಗಳು 28/4 ಬಂದು ಒಂದು ಪಾದಯಾತ್ರೆ ಕೈ ಬಿಡ್ರಿ, ನಿಮ್ಮೆಲ್ಲರಿಗೆ ನಾವು ಕೆಲಸ ಮಾಡ್ತೀವಿ, ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ, ಜಿಲ್ಲಾಧಿಕಾರಿಗಳು ವರದಿ ಸಲ್ಲಿಸ್ತೀವಿ ಅಂತ ಹೇಳಿದರು. ಹೀಗಾಗಿ ಅವ್ರ ಮಾತಿಗೆ ಮನ್ನಣೆ ಕೊಟ್ಟು ಅವ್ರು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಪಾದಯಾತ್ರೆ ಮೊಟಕುಗೊಳಿಸಿ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟಿದ್ದೇವೆ ಸ್ನೇಹಿತರೆ. ಇಲ್ಲಿ ಏನಾಗಿದೆ, ಕಲಬುರಗಿ ಜಿಲ್ಲೆಯಲ್ಲಿ ಹಲವು ಸಿಮೆಂಟ್ ಕಂಪನಿಗಳು ಅವಶ್ಯಕತೆಗಿಂತ ಅಧಿಕ ಕೃಷಿ ಭೂಮಿ ಹೊಂದಿವೆ. ನದಿ, ನಾಲಾ, ಹಣದಿ, ಸರ್ಕಾರಿ ಜಮೀನು ಯಾವುದೂ ಬಿಟ್ಟಿಲ್ಲ, ಎಲ್ಲ ಕಬ್ಜೆ ಮಾಡ್ಕೊಂಡು ಕುಂತಿದ್ದೇವೆ ಮತ್ತು ಪರಿಸರವನ್ನು ಹಾಳು ಮಾಡ್ತಾಯಿದ್ದೇವೆ. ಮತ್ತು ಕೆಲವು ಕಂಪ್ನಿಗಳು ಪ್ರಾರಂಭ ಇನ್ನೂ ಮಾಡಿರೋದಿಲ್ಲ, ರೈತರ ಭೂಮಿ ಖರೀದಿ ಮಾಡಿ 10 ವರ್ಷ 15 ವರ್ಷದಿಂದ ಹಾಗೆ ಪಡ ಬಿಟ್ಟಿದ್ದೇವೆ. ಹೀಗಾಗಿ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64, 66 ವೈಲೇಷನ್ ಆಗಿವೆ. ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ವೈಲೇಷನ್ ಆಗಿದೆ 1961. ಮತ್ತು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಉಲ್ಲಂಘನೆ ಆಗಿದೆ. ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961 109 ಷರತ್ತುಗಳು ಉಲ್ಲಂಘನೆ ಆಗಿದೆ. ಸರ್ಕಾರದ ಅಧಿಸೂಚನೆಗಳು, ಷರತ್ತುಗಳು, ಆದೇಶಗಳು ಎಲ್ಲ ಉಲ್ಲಂಘನೆ ಆಗಿವೆ. ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ಸುಮಾರು 16 ವರ್ಷದಿಂದ ನಾನು ಹೋರಾಟ ಮಾಡ್ತಿದ್ದೀನಿ ಸ್ನೇಹಿತರೆ. ಇಂದಿನವರೆಗೂ ಯಾರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಕಾಟಾಚಾರಕ್ಕೆ ಬರೀ ಪತ್ರ ಬರೀತಾಯಿದ್ದಾರೆ. ಹೀಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೆ ನಾನು. ಪಾದಯಾತ್ರೆ ಕೈ ಬಿಡ್ರಿ, ನಾವು ಕ್ರಮ ಕೈಗೊಳ್ಳುತ್ತೀವಿ ಮತ್ತು ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸ್ತೀವಿ ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು ಸ್ನೇಹಿತರೆ. ಆದರೆ ಏನು ಪತ್ರ ಬರೆದು ಕೊಟ್ಟಿದ್ರು ಅಂದಿನ ಇಲ್ಲಿವರೆಗೆ ಯಾವೊಬ್ಬ ಅಧಿಕಾರಿಗಳು ಇನ್ನುವರೆಗೂ ಯಾವುದೂ ಕ್ರಮ ಕೈಗೊಂಡಿಲ್ಲ. 2 ತಿಂಗಳಾಗಿತ್ತು, ಆದರೆ ಇನ್ನುವರೆಗೂ ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಕಾಟಾಚಾರಕ್ಕೆ 1-2 ಪತ್ರ ಬರೆದಿದ್ದಾರೆ. ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು ಮಾಡ್ತಿದ್ದಾರೆ. ನನ್ನ ಅರ್ಜಿ ಸರಿಯಾಗಿ ಅರ್ಥೈಸಿಕೊಂಡು ಓದಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಅದರಲ್ಲಿ ಏನು ಸಾರಾಂಶ ಇದೆ, ಏನಿದೆ, ಯಾವ್ಯಾವ ಕಾಯ್ದೆ ಕಾನೂನು ಉಲ್ಲಂಘನೆ ಇವೆ, ಅದ್ರ ಬಗ್ಗೆ ಯಾವುದೋ ಒಂದು ಗಮನ ಹರಿಸದೆ ಕಾಟಾಚಾರಕ್ಕಾಗಿ ನನ್ನ ಪತ್ರಗಳು ಲಗತ್ತಿಸಿ ಅವರಿಗೆ ಮುಂದಿನ ಕ್ರಮ ಕೈಗೊಳ್ಳೋದಕ್ಕಾಗಿ ಸೂಕ್ತ ಕ್ರಮ ಪತ್ರ ಬರೆದು ಕೈ ತೊಳೆದುಕೊಳ್ತಾ ಇದ್ದಾರೆ. ಮತ್ತು ಹಲವು ಅಧಿಕಾರಿಗಳು ಅಂದರೂ ಜಿಲ್ಲಾಧಿಕಾರಿಗಳು ಏನು ಫೌಜಿಯಾ ತರನ್ನುಮ್ ಇದ್ದರು, ಅವರು ಇವರಿಗೆಲ್ಲ ಆದೇಶ ಮಾಡಿದರು, ನಿರ್ದೇಶನ ನೀಡಿದರು ಕ್ರಮ ಕೈಗೊಳ್ಳ್ರಿ ಅಂತ ತಿಳ್ಕೊಂಡು. ಬಂದು ಪತ್ರ ಬರೆದು ಕೊಟ್ಟು ಹೋಗಿಬಿಟ್ರು. ಜಿಲ್ಲಾಧಿಕಾರಿಗಳು ಫೌಜಿಯಾ ತರನ್ನುಮ್ ಅವರು ಬೆಂಗಳೂರಿಗೆ ಹೋಗಿಬಿಟ್ರು. ZP CO ಅವ್ರನ್ನೂ ಟ್ರಾನ್ಸ್ಫರ್ ಆಗೋದ್ರು. ತಾಲೂಕ್ ಪಂಚಾಯತ್ TO ಅವ್ರನ್ನೂ ಟ್ರಾನ್ಸ್ಫರ್ ಆದರು. ಇನ್ನು ಕೆಲವರು 4-5 ಜನರು ಉಳ್ಕೊಂಡಿದ್ದಾರೆ. ಅವ್ರು ಏನು ಕೆಲಸ ಮಾಡ್ತಾಯಿಲ್ಲ. ಇವರೆಲ್ಲ ಏನೂ ಕೆಲಸ ಮಾಡಿಲ್ಲ. ಹೀಗಾಗಿ ಈಗ 2 ತಿಂಗಳು ಆಗ್ತಾ ಬಂತು. ಇದು ಅಪ್ಡೇಟ್ ತಮ್ಮ ಹತ್ರ ಇಡ್ತಾ ಇದ್ದೀನಿ ನಾನು. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಜಿಲ್ಲಾಡಳಿತ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಕೊಡ್ಬೇಕಂತ ಮಾಡಿದ್ದೀನಿ ಸ್ನೇಹಿತರೆ. ಶೀಘ್ರದಲ್ಲಿ ಅದು ದಿನಾಂಕ ಹೇಳ್ತೀನಿ ನಾನು. ಒಂದು ದಿನ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮತ್ತು ಅಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಾಮಾಜಿಕ ಹೋರಾಟಗಾರರು, RTI ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಮುಖಂಡರಿಗೆ ಮತ್ತು ವಿವಿಧ ಸಂಘಟನೆಯ ಮುಖಂಡರಿಗೆ ಭೇಟಿಯಾಗಿ ಅಲ್ಲಿ ದಾಖಲೆಗಳು ಕೊಡ್ತೀನಿ ನಾನು. ಯಾವುದಾದ್ರೂ ಒಂದು ಕಂಪ್ನಿ ವಿಷಯ ಇಟ್ಟುಕೊಂಡು ಎಲ್ಲ ಕಂಪ್ನಿ ಕುರಿತು ಹೇಳಿದ್ದೆ. ಸಾಕಷ್ಟು ದಾಖಲೆಗಳು ಇರೋದ್ರಿಂದ ಯಾವುದಾದ್ರೂ ಒಂದು ಕಂಪ್ನಿದು ತೊಗೊಂಡು ನಾನು ಧರಣಿ ಕೊಡ್ತೀನಿ ಅಲ್ಲಿ
ಕಚೇರಿ ಮುಂದ್ಗಡೆ ಸಾಂಕೇತಿಕವಾಗಿ ಎಲ್ಲ ವಿಷಯಗಳು, ಎಲ್ಲ ಮಾಹಿತಿ ಎಲ್ಲರಿಗೆ ನಾನು ಹಂಚ್ತೀನಿ ಸ್ನೇಹಿತರೆ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಏನು ಅಧಿಕಾರಿಗಳು ಬರೆದು ಕೊಟ್ಟಿದ್ದರು, ಇನ್ನವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಕಚೇರಿಗೆ ಭೇಟಿ ಕೊಟ್ಟರೆ ಏನೂ ಮಾತಾಡಿಸ್ತಾ ಇಲ್ಲ. ಅಧಿಕಾರಿಗಳು ವರ್ಗಾವಣೆ ಆಗಿ ಹೋಗ್ತಾ ಇದ್ದಾರೆ, ಏನೂ ಕೆಲಸ ಆಗ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಆಗ್ತಾಯಿದೆ. ಇದು ಜಿಲ್ಲಾಡಳಿತ ಕಚೇರಿ ಮುಂದೆ ಕೂಡ್ತೀನಿ. ಮತ್ತು 8ನೇ ತಿಂಗಳು ಏನು 28ನೇ ತಾರೀಕು ಏನಿದೆ ಬರೆದುಕೊಟ್ಟು 4 ತಿಂಗಳಾಗ್ತವೆ. ಆ ನಂತರ ನಾನು ಮತ್ತೆ ಪಾದಯಾತ್ರೆ ಹಮ್ಮಿಕೊಳ್ತೀನಿ. ನಾನು ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಏನೇ ಇರಲಿ, ಮತ್ತೆ ಪಾದಯಾತ್ರೆ ಹಮ್ಮಿಕೊಳ್ತೀನಿ ನಾನು. ಅಲ್ಲಿವರೆಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ವರದಿ ಸಲ್ಲಿಸಬೇಕು. 2 ತಿಂಗಳಾದರೂ. ಇದಕ್ಕಿಂತ ಮುಂಚೆ ಹಲವು ಪತ್ರಗಳು 15 ವರ್ಷದಿಂದ ಇದೇ ಅಧಿಕಾರಿಗಳಿಗೆ ಇದೇ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಮಟ್ಟದ ವರದಿ ಕೊಡ್ರಿ ಅಂತ ಕೇಳಿದ್ರು, ಪತ್ರ ಬರೆದ್ರು ಕೂಡ ಇನ್ನವರೆಗೂ ವರದಿ ಕೊಟ್ಟಿಲ್ಲ. ಫೈಲ್ಗಳು ಮುಚ್ಚಿ ಹಾಕಿದ್ದಾರೆ, ಫೈಲ್ಗಳು ಕಳೆದು ಹಾಕಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಇವೆಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೆ ಎಷ್ಟು ಬೈದ್ರೂ ನಾಚಿಕಿಲ್ಲ. ಕೇವಲ ಇವರು ಬರೀ ತಿಂಗಳ ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತಾಯಿಲ್ಲ, ರೈತರಿಗಾಗಿ ಕೆಲಸ ಮಾಡ್ತಾಯಿಲ್ಲ, ಕಾರ್ಮಿಕರಿಗಾಗಿ ಕೆಲಸ ಮಾಡ್ತಾಯಿಲ್ಲ, ಏನೂ ಇಲ್ಲ. ಇವರು ತಮಗಾಗಿ ಕೆಲಸ ಮಾಡ್ತಾಯಿದ್ದಾರೆ. ತಮಗಾಗಿ ಕೂಡ ಕೆಲಸ ಮಾಡ್ತಾಯಿಲ್ಲ, ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಜನಸೇವೆ ಮಾಡ್ತಾಯಿಲ್ಲ ಇವರು. ಹೀಗಾಗಿ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಈಗ ಏನು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ, ಅದು 2 ತಿಂಗಳಾದರೂ ಇನ್ನೂ ಯಾರೂ ಕ್ರಮ ಕೈಗೊಂಡಿಲ್ಲ. ನಾನೇನು ಪಾದಯಾತ್ರೆ ಮಾಡಿದ್ದೆ, ಇನ್ನೂ ಅವ್ರಿಗೆ ಯಾರೂ ಕ್ರಮ ಕೈಗೊಂಡಿಲ್ಲ ಅಂತ ತಿಳಿಸೋ ಸಲಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇದೇ ರೀತಿ ಹಲವು ವಿಡಿಯೋಗಳು ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಇನ್ನೂ ಎಷ್ಟು ಸಾಧ್ಯ ಅಷ್ಟು ಸಾಧ್ಯ ಅಲ್ಲಿವರೆಗೂ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ವಿವಿಧ ಕಂಪ್ನಿಗಳದು ಹಲವು ವಿಷಯಗಳ ಕುರಿತು. ಮತ್ತು ಏನು ಕಂಪ್ನಿಗಳು ಇಲ್ಲೀಗಲಾಗಿ ಕಟ್ಟಿದ್ದಾರೆ, ಇವೇನು ಕಲಬುರಗಿ ಜಿಲ್ಲೆಯಲ್ಲಿರುವ ಸಿಮೆಂಟ್ ಕಂಪ್ನಿಗಳು ಇಲ್ಲೀಗಲ್ ಕಟ್ಟಿದ್ದಾರೆ, ಅವೆಲ್ಲ ಕಂಪ್ನಿಗಳು ಒಡೆದು ಹಾಕಬೇಕು. ಅವು ಯಾವುದೂ ಪರ್ಮಿಷನ್ ಇಲ್ಲ, ಇಲ್ಲೀಗಲ್ ಆಗಿವೆ ಎಲ್ಲ. ಅದು ಒಡೆದು ಹಾಕೋದೇ ಉತ್ತಮ. ಮತ್ತು ಆ ಕಂಪ್ನಿಗಳು ಯಾರು ಅಧಿಕಾರಿಗಳು ಸಹಕರಿಸಿದ್ದಾರೆ, ಆ ಎಲ್ಲ ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಿಂದ ವಜಾ ಮಾಡೋಕೆ, ಅವರು ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲವರು. ಸರ್ಕಾರಿ ಸೇವೆಯಿಂದ ವಜಾ ಮಾಡೋದೇ ಉತ್ತಮ. ಅವರು ಯಾವುದೇ ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಯಾವುದೇ ಬಡ ರೈತ ಆಗಲಿ, ಕಾರ್ಮಿಕ ಆಗಲಿ, ಸಾರ್ವಜನಿಕ ಆಗಲಿ ಒಂದು ಮನೆ ಕಟ್ಟೋದಾಗಲ್ಲ, 10x10 ಒಂದು ರೂಮ್ ಕಟ್ಟೋದಾಗಲ್ಲ. ವಿವಿಧ ರೀತಿಯ ಪರವಾನಗಿ ತೊಗೊತಾರೆ, ಯಾವುದೂ ಪರವಾನಗಿ ಸಿಗಲ್ಲ. ಅಂಥದ್ರಲ್ಲಿ ಇಂತಿಂಥ ಸಿಮೆಂಟ್ ಕಂಪ್ನಿಗಳು ಇಂಡಸ್ಟ್ರಿ ಪೂರ್ತಿ ಏನು 6-7 ಕಂಪ್ನಿವೇ ಪೂರ್ತಿ ಬೃಹತ್ ಪ್ರಮಾಣದಲ್ಲಿ ಬೃಹತ್ ಯಂತ್ರೋಪಕರಣ ಸ್ಥಾಪನೆ ಮಾಡಿದ್ದಾರೆ, ಬೃಹತ್ ಕಟ್ಟಡಗಳು ಸ್ಥಾಪನೆ ಮಾಡಿದ್ದಾರೆ. ಇವೆಲ್ಲ ಕಂಪ್ನಿಗಳು ಇಲ್ಲೀಗಲು, ವಿಥೌಟ್ ಎಣ್ಣೆ ಮತ್ತು ಎಣ್ಣೆಕ್ಕಿಂತ ಮುಂಚೆ ನಿರ್ಮಾಣವಾಗಿದ್ವು ಇವೆಲ್ಲ. ಅಂದರೆ ಕಟ್ಟಡ ನಿರ್ಮಾಣ ಮಾಡಿ, ಯಂತ್ರೋಪಸ್ಥಾಪನೆ ನಿರ್ಮಾಣ ಮಾಡಿ 1 ವರ್ಷದ ನಂತರ ಪರವಾನಗಿ ತೊಗೊಂಡಿದ್ದಾರೆ ಕೆಲವು ಕಂಪ್ನಿಗಳದು. ಇನ್ನೂ ಕೆಲವು ಕಂಪ್ನಿಗಳು ಇನ್ನವರೆಗೂ ಪರ್ಮಿಷನ್ ತೊಂದಿಲ್ಲ. ಇದೇ ಶ್ರೀ ಸಿಮೆಂಟ್ ಕಂಪ್ನಿದು 2ನೇ ಘಟಕ ಅದು. 1ನೇ ಘಟಕದಂತೂ ಮೊದಲೇ ತೊಂದಿಲ್ಲ. ತೆರಿಗೆ ಕೂಡ ಆಸ್ತಿ ತೆರಿಗೆ ಇನ್ನೂವರೆಗೂ ಸಂಧ್ಯಾ ಮಾಡಿದಿಲ್ಲ. ಇಂಥ ಅಯೋಗ್ಯ 4 ಅಧಿಕಾರಿಗಳ ಜಿಲ್ಲಾಡಳಿತದಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಇನ್ನವರೆಗೂ ಶ್ರೀ ಸಿಮೆಂಟ್ ಕಂಪ್ನಿ ಬಗ್ಗೆ ಇನ್ನವರೆಗೂ ಕ್ರಮ ಕೈಗೊಂಡಿಲ್ಲ. ಅದು 2ನೇ ಪ್ಲಾಂಟ್ ನಿರ್ಮಾಣವಾಗಿ ಮತ್ತು 2ನೇ ಸಿಮೆಂಟ್ ಘಟಕ ಉತ್ಪಾದನೆ ಮಾಡ್ತಾಯಿದೆ. ಅದು ಇನ್ನವರೆಗೂ ಕ್ರಮ ಕೈಗೊಳ್ಳಕ್ಕೆ ಆಗ್ತಾಯಿಲ್ಲ. ಮತ್ತು ಇಂಥ ಲಜ್ಗಡಿ ಯುವ ಇದ್ದರು, ಅವ್ರಿಗೆ ಹೋಗಿ ಹೇಳಿದ್ರೆ ಯಾವುದೋ ಒಂದು ಸಣ್ಣ ರೂಮ್ ಕಟ್ಕೊಳಕತ್ತ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಟ್ರಾನ್ಸ್ಫರ್ ಆಗಿ ಹೋದರು. ಇವರು ಏನೂ ಇಲ್ಲ, ಎದೆ ಸೀಳಿದ್ರು 2 ಅಕ್ಷರ ಬರಲ್ಲ, ಏನು ಕೆಲಸ ಮಾಡಲ್ಲ. ಬರೀ ಇವರು ತಿಂಗಳ ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವರು. ಮತ್ತು ಏನು ಸಿಮೆಂಟ್ ಕಂಪ್ನಿಗಳು ಅವ್ರ ಅಣತಿಯಂತೆ ಕೆಲಸ ಮಾಡ್ತಾಯಿದ್ದಾರೆ. ಇವು ಏನು ಬರೀ ಅಶೋಕ್ ಹೇಳ್ತಾ ಹೋಗಲಿ ಅಂತ ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಆದರೆ ಇದು ತಮ್ಗೆ ದೊಡ್ಡ ಪ್ರಮಾಣದಲ್ಲಿ ಆಗೋದಿದೆ. ಅವ್ರಿಗೆ ಅರಿವು ಆಗ್ತಾಯಿಲ್ಲ ಅವರಿಗೆ. ನಾನು ಏನಾದರೂ ಸ್ಟೆಪ್ ಇಟ್ಟಾಗ ಮಾತ್ರ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅಲ್ಲಿವರೆಗೂ ಅವ್ರು ಬರೀ ಶಾಂತ ರೀತಿಯಿಂದ ಇರ್ತಾರೆ. RTIನಲ್ಲಿ ನಾನು ಅರ್ಜಿ ಕೇಳಿದರೆ ಮಾಹಿತಿ ಕೇಳಿದರೆ ಮಾಹಿತಿನೇ ಕೊಡೋದಿಲ್ಲ. 1 ವರ್ಷ 2 ವರ್ಷ ಸತಾಯಿಸ್ತಾರೆ. ಮಾಹಿತಿ ಯೋಗದಲ್ಲಿ ರಿಜಿಸ್ಟ್ರೇಷನ್ ಆದರೂ ಕೂಡ 1-2 ವರ್ಷ ಆದ್ರೂ ಅದರದ್ದು ನೋಟಿಸ್ ಬರೋದಿಲ್ಲ, ಹಿಯರಿಂಗ್ ನಡೆಸೋದಿಲ್ಲ, ಏನೂ ಇಲ್ಲ. ಹೀಗಾಗಿ ವಿಡಿಯೋ ಮುಖಾಂತರನೇ ಈ ಅಧಿಕಾರಿಗಳು ಅವ್ರ ಬಣ್ಣ ಬಯಲು ಮಾಡಬೇಕು.
ಅವು ಯಾವ ರೀತಿ ದಕ್ಷರ ನಾನಂತರೂ ಅಯೋಗ್ಯರು ಮತ್ತು ನಾಲಾಯಕ ಅಧಿಕಾರಿಗಳ ಬಗ್ಗೆ ಮಾತ್ರ ಹೇಳ್ತಿದ್ದೇನೆ. ಯೋಗ್ಯರ ಬಗ್ಗೆ ಅವರು ಹೇಳೋದಿಲ್ಲ, ಅವ್ರು ತಮ್ಮ ಪಡಿ ತಾವು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಈ ಎಲ್ಲ ಅಯೋಗ್ಯ ನಾಲಾಯಕ ಏನು ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ ಕಂಪ್ನಿಗಳ ಅಣತಿಯಂತೆ ಮೈಗಾತಾನು ತೋರಿಸ್ತಾ ಇದ್ದಾರೆ. ಅಂಥ ಅಧಿಕಾರಿಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅವು ದಕ್ಷ ಯೋಗ್ಯ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡ್ತಾರವರು, ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಏನೂ ಇಲ್ಲ. ಆದರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿಗಳೇ ಜಿಲ್ಲಾಡಳಿತದಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ, ತಾಲೂಕು ಆಡಳಿತದಲ್ಲಿ ತುಂಬ ಹೋಗಿದ್ದಾರೆ. ಇವೆಲ್ಲ ಚಿತ್ತಾಪುರ, ಚಿಂಚೋಳಿ, ಸೇಡಂ ಇವೆಲ್ಲ ತಾಲೂಕದಲ್ಲಿ ಅನೇಕ ಸಿಮೆಂಟ್ಗಳು ಬರ್ತಾ ಇದ್ದಾವೆ. ಇನ್ನೂ ಅನೇಕ ಸಿಮೆಂಟ್ ಕಂಪ್ನಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಮತ್ತು ಇವೇನು ಪಡಾವು ಬಿಟ್ಟಿದ್ದಾರೆ, ಈ ಕಂಪ್ನಿಗಳು ಹಾಕ್ತೀವಂತ ಏನು ಕಂಪ್ನಿ ಇಟ್ಟಿದ್ದಾರೆ, ಭೂಮಿ ಖರೀದಿ ಬಿಟ್ಟಿದ್ದಾರೆ, ಅವೆಲ್ಲ ಭೂಮಿ 2 ವರ್ಷನೇ ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಇದು ಸರ್ಕಾರವೇ ಅವರಿಗೆ ಆದೇಶ ಮಾಡಿದ್ದು 2 ವರ್ಷನೇ ಬಳಕೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ವಾಪಸ್ ತೊಗೊತೀವಂತ. ಕೂಡಲೇ ಯಾವ್ಯಾವ ಕಂಪ್ನಿ ಈಗಿದ್ದ ಕಂಪ್ನಿ ಏನು ಸಿಮೆಂಟ್ ಉತ್ಪಾದನೆ ಮಾಡ್ತದೆ ಅವು, ಮತ್ತು ಏನು ಸಿಮೆಂಟ್ ಕಂಪ್ನಿ ಹಾಕ್ತೀವಂತ ಬಂದಾರ ಅವು ಕಂಪ್ನಿ 2 ವರ್ಷನಾಗ ಅದು ಯೂಸ್ ಮಾಡ್ಕೊಂಡಿಲ್ಲ ನೋಡಬೇಕು. ಒಂದು ವೇಳೆ ಆಗಿದ್ದಿಲ್ಲ ಅಂದರೆ ಆ ಭೂಮಿ ಮೂಲ ರೈತರು ವಾಪಸ್ ಕೊಡ್ಬೇಕು, ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಮಾಡ್ಬರ್ಬೇಕು. ಒಂದು ವೇಳೆ ರೈತರು ಯಾರೂ ಎದ್ದು ಹೋಗಿ ಜಿಲ್ಲಾಡಳಿತ ಕಚೇರಿ ಕೇಳಿಲ್ಲ ಅಂದರೆ ಆ ಭೂಮಿ ಅವ್ರಿಗೆ ಕೊಡೋದು ಬೇಡ. ಇದು ಕೇವಲ ಅಲ್ಲಿ ಯಾರು ಸರ್ಕಾರಿ ಜಮೀನಂತೂ ಮಾರ್ಪಡಿಸಬೇಕು. ಮತ್ತು ಆ ಭಾಗದಲ್ಲಿರುವ SC ST OBC ಇನ್ನಿತರ ಯಾರು ಭೂಮಿ ಇಲ್ಲ, ಭೂಹೀನರಾರ ಅವ್ರಿಗೆ ಭೂಮಿ ಗ್ರ್ಯಾಂಟ್ ಮಾಡಬೇಕು. ಇವೆಲ್ಲ ದೊಡ್ಡ ಮಟ್ಟದ ಹೋರಾಟ ಇದೆ. ನಾವು ಇನ್ನೂ ಹಳ್ಳಿ ತಿರುಗಾಡ್ತಾ ಇಲ್ಲ. ಇದು ಒಂದು ಮುಗಿಸೋಮಂತ ತಿಳ್ಕೊಂಡು ನಾನು ಇನ್ನೊಂದು ಇವ್ರು ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಹೀಗಾಗಿ ಕಾಯ್ತಾಯಿದ್ದೀನಿ ಇನ್ನೊಂದು 2 ತಿಂಗಳು ಆದ ನಂತರ ಇದು ಪ್ರತಿಯೊಬ್ಬರು ಮನೆಗೆ ಹೋಗಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ರೈತರಿಗೆ, ಕಾರ್ಮಿಕರಿಗೆ, ಸ್ಥಳೀಯರಿಗೆ ತಿಳಿಸಿ ಹೇಳಿ ಇದು ದೊಡ್ಡ ಮಟ್ಟದ ಒಂದು ಆಂದೋಲನ ಆಗ್ತದೆ. ಇದು ಹೀಗೆ ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇದು 2 ತಿಂಗಳ ನಂತರ ನಾನು ಇದೇ ವಿಷಯ ತೊಗೊಂಡು ನಾನು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾನು ಧರಣಿ ಸತ್ಯಾಗ್ರಹ ಕೂಡ ಇದ್ದೀನಿ. ಅಲ್ಲಿವರೆಗೆ ತಾವು ಏನಾದರೂ ಕೆಲಸ ಮಾಡಿ ತೋರಿಸ್ಬೇಕು. ದಕ್ಷ ಮತ್ತು ಯೋಗ್ಯ ಅಧಿಕಾರಿಗಳು ಅನ್ನಿಸ್ಕೊಂಡವರು ಇವರು ಈಗ 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಿದ್ದೀನಿ. ನೀವು ಇನ್ನೂವರೆಗೂ ತಾವು ಕ್ರಮ ಕೈಗೊಂಡಿಲ್ಲ. ಈಗ 4 ತಿಂಗಳು ಕಾಲಾವಕಾಶ ತೊಗೊಂಡು ಹೋಗಿದ್ದೀರಿ, ಅದು ಕೂಡ ಈಗ 2 ತಿಂಗಳು ಗತಿಸಿತು, ಇನ್ನೂವರೆಗೂ ಯಾವುದೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮಂತ್ರಿ ಅವ್ರು ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಅವರಿಗೂ ಕೂಡ ನಾನು 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಅವರು ಜಾಣ ಕುರುಡರಂತೆ ವರ್ತನೆ ಮಾಡ್ತಾಯಿದ್ದಾರೆ ಅವ್ರನ್ನೂ ಕೂಡ. ಮತ್ತು 2-3 ವರ್ಷದಿಂದ ನಾನು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಗೃಹ ಮಂತ್ರಿ ಕೂಡ ಅವರು ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ಅವರು ಕೂಡ ಯಾವುದೂ ಕ್ರಮ ಕೈಗೊಂಡಿಲ್ಲ. ಯಾರ್ಯಾರು ಏನೇನೋ ಬರೀತಾರೆ ಅಂಥವ್ರಿಗೆ ಅವ್ರು ಟಿಪ್ಪಣಿ ಬರ್ತಾವೆ, ಪತ್ರಗಳು ಬರ್ತಾವೆ. ನಾನು 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ನನಗೊಂದು ನೋಟಿಸ್ ಬರೋದಿಲ್ಲ, ಒಂದು ಕಾಪಿ ಬರೋದಿಲ್ಲ, ಒಂದು ಮಾಹಿತಿ ಬರೋದಿಲ್ಲ. ಅವ್ರ ಮೇಲೆ ಕ್ರಮ ಕೈಗೊಂಡಿವಂತ ಅಥವಾ ಅವ್ರಿಗೆ ಪತ್ರ ಬರ್ದಿವಂತ ಯಾರ್ಯಾರು ಏನೇನೋ ಬರೀತಾರೆ ಅನ್ಪಡ್ಗಳು, ಅಂಥವ್ರಿಗೆಲ್ಲ ಟಿಪ್ಪಣಿಗಳು ಬರ್ತಾವೆ, ನೋಟಿಸ್ ಬರ್ತಾವೆ. ಹೀಗಾಗಿ ಅವೆಲ್ಲ ಫೈಲ್ ಕ್ಲೋಸ್ ಮಾಡೋ ಸಲಕ್ಕೆ ಅವರು ಮಾಡ್ತಾರೆ. ಒಂದು ವೇಳೆ ನಂಗೆ ನೋಟಿಸ್ ಕೊಟ್ಟಿರಿ ನಾನು ಸರಿಯಾದ ಉತ್ತರ ಕೊಡ್ತೀನಿ, ಅದಕ್ಕೆ ನಾನು ಮಾಹಿತಿ ಕೊಡ್ತೀನಿ ಯಾವ ರೀತಿ ವೈಲೇಷನ್ ಮಾಡಿದ್ದಾರೆ ಅಂತ. ಇದು ಇವ್ರಿಗೆ ಬೇಕಾಗಿಲ್ಲ. ಸರ್ಕಾರಕ್ಕೆ ಸಾವಿರಾರು ಕೋಟಿ ಪ್ರತಿ ಕಂಪ್ನಿ ಏನು ರಾಶಿ ಸಿಮೆಂಟ್ ಕಂಪ್ನಿ ಇದೆ, ವಾಸವದ ಸಿಮೆಂಟ್ ಕಂಪ್ನಿ ಅಂತೂ ನಗರಸಭೆ ಆಗಿದೆ. ಅದು ಏನಿಲ್ಲ ಸುಮಾರು ವಾರ್ಷಿಕ 10 ರಿಂದ 15 ಕೋಟಿ, ವರ್ಷಿಗೆ 10 ರಿಂದ 15 ಕೋಟಿ ಟ್ಯಾಕ್ಸ್ ಕಟ್ಟಬೇಕು. ಅದು ಕಟ್ತಾಯಿಲ್ಲ. ರಾಶಿ 10 ಕೋಟಿ ಆಗ್ತದೆ, ಅದು ಕೂಡ ಕಟ್ತಾಯಿಲ್ಲ. ವರ್ಷಿಗೆ 10 ಕೋಟಿ, ಬಾಕಿ 300 ಕೋಟಿ ಟ್ಯಾಕ್ಸ್ ಆಗ್ತದೆ ಅದು. ಮತ್ತು ಶ್ರೀ ಸಿಮೆಂಟ್ ಕಂಪ್ನಿ ಇಲ್ಲಿವರೆಗೂ 5 ಪೈಸೆ ನಯಾ ಪೈಸೆ ಟ್ಯಾಕ್ಸ್ ಕಟ್ಟಿಲ್ಲ. ಮತ್ತು ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಮತ್ತು ಸಾಗರ್ ಸಿಮೆಂಟ್ ಕಂಪ್ನಿ ಅವು ಕಂಪ್ನಿ ಕೂಡ ಇಲ್ಲಿಗಲ್ ಆಗಿವೆ. ಮತ್ತು ಓರಿಯಂಟ್ ಸಿಮೆಂಟ್ ಕಂಪ್ನಿ, ಚಿತ್ತಾಪುರದ ಓರಿಯಂಟ್ ಸಿಮೆಂಟ್ ಕಂಪ್ನಿ ಅದು ಕೂಡ ಇಲ್ಲಿಗಲ್ ಆಗಿದೆ. ಅದು ಕೂಡ ಕಡಿಮೆ ಮೊತ್ತ ಟ್ಯಾಕ್ಸ್ ಸಂದಾಯ ಮಾಡ್ತಾಯಿದೆ. ಮತ್ತು ಇದೇನು JP ಸಿಮೆಂಟ್ ಕಂಪ್ನಿ ಇದೆ ಶಾಬಾದು, ಅದು ನಿರ್ಮಾಣ ಮಾಡ್ತದೆ. ಅಲ್ಲಿ ಸ್ಥಳೀಯ ಆಡಳಿತ ಪರವಾನಗಿ ತೊಗೊಂಡಿಲ್ಲ, ಅದು ತನಿಖೆ ಮಾಡಬೇಕು. ಮತ್ತು ಏನು ಭೂಮಿ ಕಂಪ್ನಿ ಹಾಕ್ತೇವೆ ಅಂತ ತಿಳ್ಕೊಂಡು ಏನು ಭೂಮಿ ತೊಗೊಂಡಿದ್ದಾರೆ KDB ಮುಖಾಂತರ ಮತ್ತು 109 ಮುಖಾಂತರ ಆ ಭೂಮಿ ತೊಗೊಂಡಿದ್ದು ಒಂದು ವೇಳೆ ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಏನದ ಉಲ್ಟಾ ರೈತರಿಗೆ ವಾಪಸ್ ಕೊಡಬೇಕು. ಒಂದು ವೇಳೆ ರೈತರು ಯಾರು ಕೇಳದೇ ಇದ್ದರೆ ಅದು ಸರ್ಕಾರಿ ಜಮೀನಂತೂ ಪರಿವರ್ತನೆ ಮಾಡಬೇಕು. ಇಷ್ಟೇ ನಂದು ಬೇಡಿಕೆ. ಇದ್ರ ಬಗ್ಗೆ
ಅಧಿಕಾರಿಗಳು ಜಿಲ್ಲಾಡಳಿತ ಈಗೇನು ಹೊಸದಾಗಿ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ZPC ಅವರು ಕೂಡ ಕ್ರಮ ಕೈಗೊಳ್ಳಬೇಕು. ಇದು ವಿಥೌಟ್ ಎಣ್ಣೆ ಎಲ್ಲ ಕಂಪ್ನಿಗಳು ನಿರ್ಮಾಣ ಆಗಿವೆ. ವಿಥೌಟ್ ಎಣ್ಣೆ ಇನ್ನವರೆಗೂ ಕೆಲವು ಶ್ರೀ ಸಿಮೆಂಟ್ ಕಂಪ್ನಿ ಇನ್ನವರೆಗೂ ಎಣ್ಣೆ ಮಾಡ್ಕೊಂಡಿರೋದಿಲ್ಲ. ಮತ್ತು 15-20 ವರ್ಷದಿಂದ ಏನು ಭೂಮಿ ಖರೀದಿ ಮಾಡಿವೆ, ಕೆಲವು ಭೂಮಿಗಳು ಇನ್ನವರೆಗೆ ಎಣ್ಣೆ ಮಾಡ್ಕೊಂಡಿಲ್ಲ. ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆ ಮಾಡ್ಕೊಂಡಿಲ್ಲ. ಹೀಗಾಗಿ ಅವೆಲ್ಲ ಕಂಪ್ನಿ ಯಾವ ಕಂಪ್ನಿ ಇಲ್ಲೀಗಲ್ ಅವ ಆ ಎಲ್ಲ ಕಂಪ್ನಿಗಳು ಒಡೆದು ಹಾಕಬೇಕು. ಮತ್ತು ಏನು ಭೂಮಿ ತೊಗೊಂಡು ಬಿಟ್ಟಿದ್ದಾರೆ ಆ ಭೂಮಿ ಆ ಮೂಲ ರೈತರಿಗೆ ವಾಪಸ್ ಕೊಡುವ ಕೆಲಸ ಮಾಡಬೇಕು. ಒಂದು ವೇಳೆ ಆಗದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಪ್ರಾರಂಭ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ತಮಗೆ ತಿಳಿಸ್ತೀನಿ ಸ್ನೇಹಿತರೆ, ಇವರು ಏನು ಕೆಲಸ ಮಾಡ್ತಾಯಿಲ್ಲ. ಈ ಅಧಿಕಾರಿಗಳು ಭ್ರಷ್ಟ, ಅಯೋಗ್ಯ, ನಾಲಾಯಕ ಅಧಿಕಾರಿಗಳು ಬರೀ ಸಂಬಳ ತಿಂತಾ ಇದ್ದಾರೆ. ಈ 2 ತಿಂಗಳಾಯ್ತು ಬರೆದು ಕೊಟ್ಟು ಇನ್ನವರಿಗೆ ಕೆಲಸ ಮಾಡಿಲ್ಲ. ನಾನು ಕೊಡೋದೇ 1 ತಿಂಗಳಂತ ಹೇಳಿದ್ದೆ. ಅವರು 4 ತಿಂಗಳು ಕಾಡಿ ಬೇಡಿ 4 ತಿಂಗಳು ಕಾಲಾವಕಾಶ ಕೇಳಿದ್ರು. 4 ತಿಂಗಳಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಅಯೋಗ್ಯ ಅಧಿಕಾರಿಗಳು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಆಫೀಸ್ಗೆ ಹೋದರೂ ಸಿಗ್ತಾ ಇಲ್ಲ, ಆಫೀಸ್ನಲ್ಲೇ ಸಿಗೋದಿಲ್ಲ. ಹೀಗಾಗಿ ಈ ಮತ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಅದು ಸರ್ಕಾರಕ್ಕೆ ಗಮನಕ್ಕೆ ಕೂಡ ನಾನು ತರ್ತಾಯಿದ್ದೀನಿ, ಜಿಲ್ಲಾಡಳಿತ ಗಮನಕ್ಕೆ ತರ್ತಾಯಿದ್ದೀನಿ. ಇದು ಮುಂದೆ ದೊಡ್ಡ ಹೋರಾಟ ಆಗ್ತಾಯಿದೆ. ತಾವು ಇದ್ರ ಆಸ್ಪದ ಕೊಡಬಾರ್ದು. ಇದ್ರ ಬಗ್ಗೆ ಏನು ಕಂಪ್ನಿಗಳು ಏನೇನು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಮೊನ್ನೆ ಪ್ರಿಯಾಂಕ್ ಖರ್ಗೆಯವರಲ್ಲಿ ನಾನು ಕೇಳ್ಕೊತೀನಿ. ತಮಗೆ ಕೂಡ ನಾನು ಹಲವು ಬಾರಿ ದೂರು ಸಲ್ಲಿಸಿದ್ರು, ತಾವು ಇನ್ನೋರಿಗೆ ಕ್ರಮ ಕೈಗೊಂಡಿಲ್ಲ. ತಾವು ಕೆಲಸ ಮಾಡ್ತೀರಿ ಅಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ಒಂದು ವೇಳೆ ಇನ್ನೂ 2 ತಿಂಗಳು ಕಾಲಾವಕಾಶ ಇದೆ. ಒಂದು ವೇಳೆ ಅಲ್ಲಿವರೆಗೆ ತಾವು ಏನೂ ಮಾಡದೇ ಇದ್ದರೆ ತಮ್ಮ ವಿರುದ್ಧ ಕೂಡ ಪ್ರತಿಭಟನೆ ಮಾಡಬೇಕಾಗ್ತದೆ, ತಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಸ್ನೇಹಿತರೆ. ಹೀಗಾಗಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದೇನು 4 ತಿಂಗಳು ಕಾಲಾವಕಾಶ ಕೇಳಿದರು. ಈ 2 ತಿಂಗಳು ಆಗಿದೆ, ಇನ್ನೂ 2 ತಿಂಗಳಿದೆ. ಇನ್ನು ಏನೇ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಸ್ನೇಹಿತರೆ ಇದು. ಹೀಗಾಗಿ ಈ ವಿಷಯ ತಮಗೆ ತಿಳಿಸಬೇಕಾಗಿತ್ತು. 2 ತಿಂಗಳಾಯಿತು, ಇವರು ಇನ್ನವರೆಗೂ ಯಾವ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ಇನ್ನವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಒಂದು ವೇಳೆಗೆ ಅದೇ 4 ತಿಂಗಳು ಟೈಮ್ ತೊಂದು 4 ತಿಂಗಳು ಆದಮೇಲೆ ಮಾಡ್ತೀವಿ ಅಲ್ಲಿವರೆಗೆ ಅಂತ ತಿಳ್ಕೊಂಡು ಇವ್ರು ಏನಾದರೂ ಅದೇ ಸ್ಥಿತಿಯಲ್ಲಿದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅವಾಗ ನಾನು ಯಾರ ಮಾತು ಕೇಳಲ್ಲ. ನನ್ನ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡಬೇಕಾಗ್ತದೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ ಸ್ನೇಹಿತರೆ.